ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರೀಗ ದೇಶದೆಲ್ಲೆಡೆ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಮೋದಿ ಹೇಳಿದ ಎರಡು ಮಾತು ಈಗ ದೇಶದೆಲ್ಲೆಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿವೆ. ಮೊದಲನೆಯದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳ ತಾಳಿಗೆ ಗ್ಯಾರಂಟಿ ಇರಲ್ಲ ಅನ್ನೋದು. ಎರಡನೆಯದು, ಜನರ ಆಸ್ತಿ ಸಂಪತ್ತನ್ನೆಲ್ಲ ಕಿತ್ತುಕೊಳ್ತಾರೆ ಅನ್ನೋದು. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है? ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे. और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे. यहां तक जाएंगे. ಇಷ್ಟಕ್ಕೂ ಈ ಎರಡೂ ಹೇಳಿಕೆಗಳು ಹುಟ್ಟಿಕೊಂಡಿದ್ದಕ್ಕೆ ಕಾರಣ ಏನು? ಅದನ್ನ ಹುಡುಕ್ತಾ ಹೋದ್ರೆ ರಿಯಲ್ ಕಥೆ ಗೊತ್ತಾಗುತ್ತೆ. ಮೊದಲನೆಯ ಹೇಳಿಕೆ ಇದೆಯಲ್ಲ, ಅದಕ್ಕೆ ಮೂಲ ಕಾರಣವಾಗಿದ್ದು UPA 1 ಅವಧಿಯಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ದ ಮಾತು. ಆಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದರು. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. 2006 ಡಿಸೆಂಬರ್ 9 ನವದೆಹಲಿಯಲ್ಲಿಯೇ ನಡೆದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸಭೆಯಲ್ಲಿ ಈ ದೇಶದ ಪ್ರತಿಯೊಂದು ಯೋಜನೆ ಸಂಪತ್ತಿನ ಮೇಲೆ ಅಲ್ಪಸಂಖ್ಯಾತರಿಗೆ ಮೊದಲ ಅಧಿಕಾರ ಇದೆ, ಅದು ಅವರ ಹಕ್ಕು ಅನ್ನೋ ಹೇಳಿಕೆ ಕೊಟ್ಟಿದ್ದರು. ಮರುದಿನ ನಾನು ಹೇಳಿದ್ದನ್ನ ತಿರುಚಿ ವರದಿ ಮಾಡಲಾಗಿದೆ ಅನ್ನೋ ಸ್ಪಷ್ಟನೆ ಪ್ರಧಾನಿ ಕಾರ್ಯಾಲಯದಿಂದ ಹೊರಬಿದ್ದಿತ್ತು. ವಿವಾದ ಆದ ನಂತರ ದೇಶದ ಸಂಪತ್ತುಗಳ ಮೇಲೆ SC, ST, OBC ಅಲ್ಪಸಂಖ್ಯಾತರಿಗೆ ಮೊದಲ ಹಕ್ಕುಗಳಿವೆ ಅನ್ನೋ ಸ್ಪಷ್ಟೀಕರಣ ಹೊರಬಿದ್ದಿತ್ತು. ಇದು ಒಂದು ಕಥೆಯಾದರೆ, ಎರಡನೆಯದ್ದು ಸಂಪತ್ತಿನ ಹಂಚಿಕೆಯ ಕತೆ. ಇದಕ್ಕೆ ಕಾರಣ ಮತ್ತೇನಿಲ್ಲ, ಖುದ್ದು ರಾಹುಲ್ ಗಾಂಧಿಯವರೇ ನಾವು ಅಧಿಕಾರಕ್ಕೆ ಬಂದ್ರೆ ಜಾಸ್ತಿ ಆಸ್ತಿ ಇದ್ದವರ ಸಂಪತ್ತನ್ನ ಏನು ಇಲ್ಲದ ಬಡವರಿಗೆ ಹಂಚುತ್ತೇನೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे हिंदू किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको देने का काम करेंगे. ಅಂದ್ರೆ ರಾಹುಲ್ ಗಾಂಧಿ ಹೇಳೋ ಪ್ರಕಾರ ಯಾರ ಹತ್ರ ಜಾಸ್ತಿ ಆಸ್ತಿ ದುಡ್ಡು ಇದೆಯೋ ಅದನ್ನೆಲ್ಲ ಒಟ್ಟಿಗೆ ಇಟ್ಟು ಇಲ್ಲದವರಿಗೆ ಸಮಾನವಾಗಿ ಹಂಚೋ ಪ್ಲಾನು. ಈ ರೀತಿಯ ಕಮ್ಯುನಿಸ್ಟ್ ಸಿದ್ಧಾಂತ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಫೇಲ್ ಆಗಿದೆ. ಅದು ಬಿಡಿ, ಆ ಲೆಕ್ಕಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಹತ್ರ ಸುಮಾರು 50 ಕೋಟಿ ಆಸ್ತಿ ಇದೆ. DK ಶಿವಕುಮಾರ್ ಹತ್ರ ಸುಮಾರು 1000 ಕೋಟಿ ಆಸ್ತಿ ಇದೆ. ಆ 1050 ಕೋಟಿಯನ್ನ ಒಂದ್ ಕಡೆ ಇಟ್ಕೊಂಡು ಯಾರ್ಯಾರ ಹತ್ರ ಇಲ್ವೋ ಅಂತಹವರಿಗೆ ಹಂಚೋ ಪ್ಲಾನು. ಇದೆಲ್ಲ ಸಾಧ್ಯನಾ ಅನ್ನೋದು ಬಿಜೆಪಿಯವರ ವಾದ. ಇನ್ನು ಮಾಂಗಲ್ಯದ ವಿಷಯ ಕೂಡ ಬಂದಿದೆ. ಪ್ರಿಯಾಂಕಾ ವಾದ್ರಾ ಅವರು ತಮ್ಮ ತಾಯಿ ತಾಳಿಯನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿದ್ರು ಅಂತಿದ್ದಾರೆ. ಮೇರಿ ಮಾ ಕಾ ಮಂಗಲಸೂತ್ರ ಇಸ್ ದೇಶ ಕೋ ಕುರ್ಬಾನ್ ಹುವಾ ಹೈ. ಒಟ್ಟಿನಲ್ಲಿ ಈಗ ಎಲ್ಲ ಕಡೆ ತಾಳಿ ಮತ್ತು ಸಂಪತ್ತಿನ ಸವಾಲ್ ನಡೀತಿದೆ.